ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರಾತ್ರಿ ಆದರೂ ಮೀನಾ ಮನೆಗೆ ಬಂದಿರಲ್ಲ. ಸೂರ್ಯನ್ಗೆ ಗಾಬರಿಯಾಗಿ ಫೋನ್ ಮಾಡ್ತಾನೆ ಇರ್ತಾನೆ. ಆದರೆ ಈ ಕಡೆ ಶಾಂತಿ ಮಾತ್ರ ಕೊಣಕ್ಕಂತ ಓಡಾಡ್ತಾ ಇರ್ತಾಳೆ. ಇಷ್ಟೊತ್ತಾದರೂ ಅಡುಗೆ ಮಾಡಿಲ್ಲ ಮನೆಯಲ್ಲಿ, ಎಲ್ಲೋಗಿದ್ದಾಳೋ ಏನೋ ಊರು ಸುತ್ತಕ್ಕೆ ಅಂತ ಬೈತಾ ಇರ್ತಾಳೆ. ಆಗ ಸೂರ್ಯ, ಏನು ಸಕ್ರೆ ಇವತ್ತು ಗೊತ್ತಾಯ್ತಾ ನಿನಗೆ ಮೀನಿನ ಬೆಲೆ ಏನು ಅಂತ? ಮೀನಾ ಒಂದಿನ ಅಡುಗೆ ಮಾಡಿಲ್ಲ ಅಂದರೆ ನಾವೆಲ್ಲ ಉಪವಾಸ ಇರಬೇಕು. ಇದು ನೀನು ಅರ್ಥ ಮಾಡ್ಕೊಂಡೆ, ಯಾವಾಗ ನೋಡೋ ಮೀನಂಗೆ ಬೈತಾ ಇದ್ದೆ ಅಂದಾಗ ಶಾಂತಿ ಕೋಪ ಮಾಡಿಕೊಂಡು ರಂಗನಾಥ್ ಹತ್ರ ಹೋಗಿ, ರೀ ನೋಡಿದ್ರಾ ಇವನು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ. ಆಗ ರಂಗನಾಥ್, ಅವ್ನು ಹೇಳ್ತಾ ಇರೋದು ನಿಜ ತಾನೇ, ನೀನು ಹೇಳ್ದಲೆ ಬೆಳಗ್ಗೆಯಿಂದ ಮನೇಲಿ ಅಡುಗೆ ಮಾಡಿಲ್ಲ ಅಂತ. ನೋಡು ಮೀನು ಒಂದಿನ ಅಡುಗೆ ಮಾಡದೇ ಇರೋದಕ್ಕೆ ಎಲ್ಲರೂ ಮನೇಲಿ ಉಪವಾಸ ಇದ್ದಾರೆ. ಅದಕ್ಕೆ ಶಾಂತಿ ಕೋಪ ಮಾಡಿಕೊಂಡು, ಹೌದೌದು ಅವಳಿಂದನೇ ಮನೆ ನಡೀತಾ ಇರೋದು, ಸುಮ್ಮನೆ ಏನೇನೋ ಹೇಳೋಕೆ ಹೋಗ್ಬೇಡ್ರಿ. ಈಗಲೇ 8 ಗಂಟೆ ಆಯಿತು, ಅವಳಿನ್ನೂ ಬಂದು ಅಡುಗೆ ಮಾಡೋದು ಯಾವಾಗ ಅಂತ ಬೈತಾ ಇರ್ತಾಳೆ. ಅಲ್ಲಿಗೆ ರವಿ ಬಂದು, ಏನಮ್ಮ ಯಾವಾಗಲೂ ಅದಕ್ಕೆ ಬೈತಾ ಇರ್ತೀಯಲ್ಲ, ಅದಕ್ಕೇನೆ ಅಡುಗೆ ಮಾಡ್ಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಇವತ್ತೊಂದಿನ ನಾನು ಮಾಡ್ತೀನಿ ಬಿಡು ಅಂತ ಹೇಳ್ತಾನೆ. ಆಗ ಶಾಂತಿ, ಅಯ್ಯೋ ನೀನು ಅಲ್ಲೇ ಮಾಡಿ ಬಂದು ಸಾಕಾಗಿರ್ತೀಯಪ್ಪ, ಮತ್ತಿಲ್ಲೇನು ಮಾಡ್ತೀಯಾ, ಬೇಡ ಬಿಡು ಅಂತೇಳಿ ರೋಹಿಣಿ ಕರೀತಾಳೆ. ರೋಹಿಣಿ ಕರೆದು, ಆಗ ರೋಹಿಣಿ ಬಂದು ಏನತ್ತೆ ಕರೆದಿದ್ದು ಅಂತ ಕೇಳ್ತಾರೆ. ಆವಾಗ, ಏನಿಲ್ಲಮ್ಮ, ನಿಮ್ಮ ಮಾವ ಈ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ ಮೀನನ್ನು ನಂಬ್ಕೊಂಡು ನಾವೆಲ್ಲ ಬದುಕಿದ್ದೀವಂತೆ, ಅವಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ವಂತೆ, ಅದಕ್ಕೆ ನಾವೇನಾದರೂ ಮಾಡಬೇಕಮ್ಮ ಅಂತಾರೆ. ಅದಕ್ಕೆ ರೋಹಿಣಿ, ಅತ್ತೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಆಗ ಶಾಂತಿ, ನೀನೇ ಹೋಗೋ ಇವತ್ತು ಅಡುಗೆ ಮಾಡಮ್ಮ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಅಯ್ಯೋ ಅತ್ತೆ ನನಗೆ ಅಡುಗೆ ಬರಲ್ವತ್ತೆ, ಪೂರ್ತಿ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ ಅಂದಾಗ, ಪರವಾಗಿಲ್ಲ ನೀನು ಹೇಗೆ ಮಾಡ್ತೀಯೋ ಹಾಗೆ ಮಾಡು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಕುಸುಮ ಬೇಜಾರು ಮಾಡಿಕೊಂಡು ಮೀನಿನ ಬಗ್ಗೆ ಯೋಚನೆ ಮಾಡ್ಕೊತ ಕೂತಿರ್ತಾರೆ. ಅಲ್ಲಿಗೆ ಕನಕ ಬಂದು, ಯಾಕಮ್ಮ ಒಂಥರ ಬೇಜಾರು ಮಾಡ್ಕೊಂಡು ಕೂತಿದ್ದೀಯಾ ಅಂತ ಕೇಳಿದಾಗ, ಯಾಕೋ ಕಣೆ ಮನಸ್ಸೇ ಸರಿ ಇಲ್ಲ, ಬೆಳಗ್ಗೆ ಮೀನಾ ಫೋನಾಗಿ ಮಾತಾಡ್ದ ಒಂಥರ ಮಾತಾಡಿದ್ಲು, ಅವಳೇ ಫೋನ್ ಮಾಡ್ತಾಳೇನೋ ಅಂತ ನೋಡಿದೆ, ಆದರೂ ಅವಳು ಯಾಕೋ ಫೋನೇ ಮಾಡಲಿಲ್ಲ. ಸರಿ ನಾನಾರು ಫೋನ್ ಮಾಡೋಣ ಅಂತ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ ಕಣೆ ಮೀನಾ ಅಂತ ಕುಸುಮ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯ ಫೋನ್ ಮಾಡ್ತಾನೆ ಕನಕಂಗೆ. ಕನಕ ಸ್ವಲ್ಪ ನಿಮ್ಮ ಅಕ್ಕಂಗೆ ಫೋನ್ ಕೊಡಮ್ಮ, ನಾನು ಮಾಡಿದ್ರೆ ಅವಳು ತೆಗಿತಾ ಇಲ್ಲ ಅಂತ ಹೇಳ್ತಾನೆ. ಆಗ ಕನಕ ಶಾಕ್ ಆಗಿ, ಬಾವಾ ಅಕ್ಕ ಇಲ್ಲಿಗೆ ಬಂದಿಲ್ಲ. ಆಗ ಸೂರ್ಯ, ಏನು ನನ್ನ ಜೊತೆ ಆಟಾಡು ಅಂತ ಆಟಾಡ್ತಾ ಇದೆಯಾ, ನಿಮ್ಮ ಅಕ್ಕ ನನ್ನನ್ನು ಆಟಾಡ್ಸು ಅಂತ ಹೇಳಿದ್ಲಾ, ಅಲ್ಲೇ ಇದ್ದಾಳೆ ನಿಮ್ಮ ಅಕ್ಕಂಗೆ ಕೊಡು ಅಂತಾನೆ. ಅಯ್ಯೋ ಬಾವ ನಿಜವಾಗ್ಲೂ ಅಕ್ಕ ಇಲ್ಲಿಗೆ ಬಂದಿಲ್ಲ ಬಾವ, ನಿಜ ಹೇಳ್ತಾ ಇದ್ದೀನಿ ನಾನು ಅಂತಾಳೆ ಕನಕ. ಬೆಳಗ್ಗೆ ಅಮ್ಮ ಫೋನ್ ಮಾಡಿದಾಗ ಅಕ್ಕ ಯಾಕೋ ಬೇಜಾರಲ್ಲಿ ಮಾತಾಡಿದ್ಲಂತೆ ಮಾವ, ಅದಕ್ಕೆ ಅಮ್ಮನೂ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಅಕ್ಕ ಇಲ್ಲಿಗೆ ಬಂದಿಲ್ಲ ಬಾವ ಅಂತ ಹೇಳ್ತಾಳೆ ಕನಕ. ಆಗ ಸೂರ್ಯ, ಹೌದಾ ಅಲ್ಲಿಗೂ ಬಂದಿಲ್ವಾ, ಎಲ್ಲೋದ್ಲಿ ಮೀನಾ? ಆಗ ಕನಕ, ಬಾವ ಏನು ಹೇಳ್ತಾ ಇದ್ದೀರಾ, ಅಲ್ಲೇನಾದರೂ ತೊಂದರೆನಾ, ಅಕ್ಕ ನೀವು ಜಗಳಾಡಿದ್ರಾ, ಯಾಕೆ ಅಕ್ಕ ಮನೇಲಿಲ್ವಾ ಅಂತ ಕೇಳಿದಾಗ, ಅಯ್ಯೋ ಹಂಗೇನಿಲ್ಲಮ್ಮ, ಅಲ್ಲಿಗೆ ಬಂದಿದ್ದಾಳ ಅಂತ ಕೇಳಿದೆ ಅಷ್ಟೇ ಅಂತೇಳಿ ಸೂರ್ಯ ಫೋನ್ ಕಟ್ ಮಾಡ್ತಾನೆ. ಆಗ ಕುಸುಮ, ಕನಕ ಬಾಬಾ ಏನು ಹೇಳಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲಮ್ಮ, ಅಕ್ಕ ಇಲ್ಲಿಗೆ ಬಂದಿದ್ದಾಳ ಅಂತ ಕೇಳಿದ್ರು ಅಷ್ಟೇ ಅಂತಾಳೆ. ಆಗ ಕುಸುಮ, ಅವಳ್ಯಾಕೆ ಇಲ್ಲಿಗೆ ಬರ್ತಾಳೆ, ಯಾಕೆ ಮನೇಲಿಲ್ವಂತ ಅಂತ ಕೇಳಿದಾಗ, ಇಲ್ಲಮ್ಮ ಎಲ್ಲೋ ಹೂ ಕೊಡೋಕೆ ಹೋಗಿದ್ದಾಳಂತೆ, ಇನ್ನೂ ಮನೆಗೆ ಬಂದಿಲ್ವಂತೆ, ಅದಕ್ಕೆ ಬಾವ ಇಲ್ಲಿಗೆ ಬಂದಿದ್ದಾರ ಅಂತ ಮಾಡಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಇಷ್ಟೊತ್ತಾದರೂ ಮನೆಗೆ ಹೋಗಿಲ್ವ ಅವಳು, 5 ಗಂಟೆಗೆಲ್ಲ ಹೋಗಿ ಅಡುಗೆ ಕೆಲಸ ಇರುತ್ತೆ ಅಂತ ಮಾಡ್ತಾ ಇದ್ಲಲ್ಲ, ಯಾಕೆ ಇಷ್ಟು ತನಕ ಮನೆಗೆ ಹೋಗಿಲ್ಲ ಅಂತ ಕುಸುಮ ಗಾಬರಿ ಆಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಮಂಜ ಬಂದು, ಇನ್ನೇನು ನಿನ್ನ ಅಳಿಯ ಇದ್ದಾನಲ್ಲ, ಅವ್ನು ಕುಡ್ಕೊಂಬಂದು ಮನೇಲಿ ಏನೋ ಗಲಾಟೆ ಮಾಡಿರ್ತಾನೆ, ಅದಕ್ಕೆ ಅಕ್ಕ ಬೇಜಾರು ಮಾಡ್ಕೊಂಡು ಎಲ್ಲೋ ಹೋಗಿ ಕೂತಿರ್ಬೋದು. ಆಗ ಕನಕ, ಅಯ್ಯೋ ಹಾಗೆಲ್ಲ ಏನಿಲ್ಲ ಕಣೋ, ಭಾವನೂ ಕೂಡ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆಗ ಮಂಜ, ಅಮ್ಮ ನೀನೇ ತಾನೇ ಬೆಳಗ್ಗೆ ಹೇಳಿದ್ದು, ಯಾಕೋ ಮೀನಾ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ, ಕೋಪ ಮಾಡ್ಕೊಂಡಿದ್ದಾಳೆ ಅಂತ, ಈಗ ಇವ್ರು ನೋಡಿದ್ರೆ ಫೋನ್ ಮಾಡಿ ಅಕ್ಕ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇದರಲ್ಲೇ ಅರ್ಥ ಆಗಲ್ವಾ ಏನೋ ನಡೆದಿದೆ ಅಂತ ಮಂಜ ಹೇಳಿದಾಗ ಕುಸುಮಂಗೆ ತುಂಬ ಗಾಬರಿ ಆಗುತ್ತೆ. ಆವಾಗ ಕುಸುಮ ಅವರ ಗಂಡನ ಫೋಟೋ ಹತ್ರ ಹೋಗಿ, ಮೀನಾ ಎಲ್ಲಿದ್ರು ಸೇಫ್ಟಿಯಾಗಿ ಮನೆಗೆ ಬರಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ಆಗ ಮಂಜ, ಇಂಥ ಕುಡ್ಕುನಿಗೆ ಮದುವೆ ಮಾಡಿದ್ರೆ ಇನ್ನೇನಾಗುತ್ತೆ, ಇದೇ ಆಗೋದು ಅಂತ ಹೇಳ್ತಿರುವಾಗ ಕನಕಂಗೆ ಕೋಪ ಬಂದು, ಸುಮ್ಮನಿರೋ ಮಂಜ, ಅಮ್ಮ ಮೊದಲೇ ಭಯ ಪಡ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ಭಯ ಪಡಿಸ್ಬೇಡ ನೀನು ಅಂತ ಜೋರಾಗಿ ಗದರ್ತಾಳೆ. ಆಗ ಮಂಜ, ಇದ್ರಲ್ಲಿ ಭಯ ಪಡಿಸೋದು ಏನಿದೆ, ಇಂಥವ್ರು ಮದುವೆ ಆದ್ನಲ್ಲ ಅಂತೇಳಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಕೂತಿರ್ಬೋದು, ಅಕ್ಕ ಇನ್ನೆಲ್ಲ ಹೋಗ್ತಾಳೆ, ಇಲ್ಲಿಗೆ ಬಂದೇ ಬರ್ತಾಳೆ ಅಂತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕುಸುಮಗೆ ತುಂಬ ದುಃಖ ಆಗುತ್ತೆ, ಅಳ್ತಾನೇ ಇರ್ತಾಳೆ. ಈ ಕಡೆ ರೋಹಿಣಿ ಅಡುಗೆ ಮಾಡಿದ್ದನ್ನು ಶಾಂತಿ, ರವಿ, ಮನೋಜು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆದರೆ ರಂಗನಾಥ್ ಮಾತ್ರ ತುಂಬ ಟೆನ್ಷನ್ ಮಾಡಿಕೊಂಡು ಬಾಗ್ಲ ಹತ್ರ ಓಡಾಡ್ತಾ ಇರ್ತಾರೆ. ಆಗ ಶಾಂತಿ, ರೀ ಬನ್ನಿರಿ ಊಟ ಮಾಡಿರಿ ಅಂತ ಕರೀತಾರೆ. ಅದಕ್ಕೆ ರಂಗನಾಥ್, ನೀನು ಮಾಡಮ್ಮ ನನಗೆ ಹಸುವಿಲ್ಲ ಅಂತಾರೆ. ಆಗ ಶಾಂತಿ, ಯಾಕ್ರಿ ಈಗ ಹೇಳ್ತಾ ಇದ್ದೀರಾ, ನೀವು ಮಾತ್ರೆ ಬೇರೆ ತಗೋಬೇಕು, ಬಾಗ್ಲ ಹತ್ರ ಅದು ಎಷ್ಟೊತ್ತು ಓಡಾಡ್ತೀರಾ, ಬನ್ನಿ ಊಟ ಮಾಡಿ. ಆಗ ರಂಗನಾಥ್, ಲೇ ಶಾಂತಿ, ಮನೆ ಸೊಸೆ ಮೀನಾ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಗಿ ಓಡಾಡ್ತಾ ಇದ್ರೆ ನಿನಗೆ ಬರೀ ಊಟದ್ದೇ ಚಿಂತೆ ಏನೇ? ಆಗ ಶಾಂತಿ, ರೀ ಈಗಲೇ 9 ಗಂಟೆ ಆಯಿತು, ಇನ್ನು ಅವಳು ಬಂದು ಅಡುಗೆ ಮಾಡ್ತಾಳಾ, ನಮ್ಮ ರೋಹಿಣಿನೇ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ, ಬನ್ನಿ ಊಟ ಮಾಡಿ. ಆಗ ಮನೋಜ, ಹೌದಪ್ಪ ರೋಹಿಣಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ, ಬಾರಪ್ಪ ತಿನ್ನು, ಈ ಉಪ್ಪಿನಕಾಯಿ ನೋಡ್ಬಾರಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ರೋಹಿಣಿ ಅಂದಾಗ, ರೋಹಿಣಿ ನಾನಲ್ಲ ಅದು ಮಾಡಿದ್ದು ಮೀನಾ ಅಂತಾಳೆ. ಆಗ ರಂಗನಾಥ್, ನೀವೆಲ್ಲ ಮನುಷ್ಯ, ಮನೆ ಸೊಸೆ 9 ಗಂಟೆ ಆದರೂ ಮನೆಗೆ ಬಂದಿಲ್ಲ,
ಆದ್ರೆ ನೀವೆಲ್ಲ ಒಬ್ಬರಾದ್ರು ಯೋಚನೆ ಮಾಡ್ತಾ ಇದ್ದೀರಾ, ನೀವೆಲ್ಲ ಹೇಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರಲ್ಲ ಅಂತಾರೆ. ಆಗ ಶಾಂತಿ, ನಾವ್ಯಾಕ್ರಿ ಯೋಚನೆ ಮಾಡಬೇಕು, ಅವಳು ಬೇಕಂತಾನೆ ಎಲ್ಲ ತಿರ್ಗಕ್ಕೆ ಹೋಗಿದ್ದಾಳೆ ಅಂತಾರೆ. ಆಹಾ, ಮನೆ ಸೊಸೆ ಮೇಲೆ ಎಂತ ಇದು ನಂಬಿಕೆ ಇಟ್ಕೊಂಡಿದೀಯ ನೀನು, ಸುಮ್ಮನೆ ತಿಂದ್ರೆ ಸರಿ, ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ಅಂತ ಗದರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಬರ್ತಾನೆ. ಆಗ ರಂಗನಾಥ್, ಏನಪ್ಪ ಸೂರ್ಯ, ಮೀನಾ ಅವ್ರ ಅಮ್ಮನ ಮನೆಗೆ ಹೋಗಿದ್ದ, ಅಲ್ಲಿಗೆ ಹೋಗಿದ್ದಾಳಂತ ಮೀನಾ, ಸಿಕ್ಲಾ ಅಂತ ಕೇಳ್ತಾನೆ. ಆಗ ಸೂರ್ಯ ಆಗ ಸೂರ್ಯ ಇಲ್ಲಪ್ಪ, ಅಲ್ಲೂ ಹೋಗಿಲ್ವಂತೆ, ಅವಳು ಎಲ್ಲಿಗೆ ಹೋಗಿದ್ಲು ಏನೋ, ಒಂದು ಅರ್ಥನೇ ಆಗ್ತಾ ಇಲ್ಲ ಅಂತಾನೆ. ಅಷ್ಟೊತ್ತಿಗೆ ಮನೋಜ, ಲೇ ಸೂರ್ಯ ಬಾರ ಊಟ ಮಾಡು, ಮೀನಾ ಬರ್ತಾವಳೆ, ನಮ್ಮ ರೋಹಿಣಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಅಂತ ಕರೀತಾನೆ. ಊಟ ಮಾಡಬಾರು ಅಂತ ಮನೋಜ ಕರೆದಾಗ ಸೂರ್ಯನ ಕೋಪ ಬಂದು, ಲೇ ಪೆಂಗ್ಯ, ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ ನಾನು ಟೆನ್ಷನಲ್ಲಿ ಇದ್ದೀನಿ, ಸುಮ್ಮನೆ ತಿಂದರೆ ಸರಿ ಇವಾಗ ಅಂತಾನೆ. ಆಗ ರಂಗನಾಥ್, ಲೇ ಸೂರ್ಯ, ಇವಾಗ ಮದುವೆ ಸೀಸನ್ ಅಲ್ವಾ, ಯಾರಿಗೋ ಆರ ಬೇಕು ಅನ್ಸುತ್ತೆ, ಕೊಡಕ್ಕೆ ಹೋಗಿರ್ಬೋದು, ಅದಕ್ಕೆ ಲೇಟ್ ಆಗಿದೆ ಕಣೋ ಅಂತಾರೆ. ಆಗ ರೋಹಿಣಿ, ಇಲ್ಲ ಮಾವ, ಮೀನಾ ಅವ್ರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ, ಯಾಕಂದ್ರೆ ಬೆಳಗ್ಗೆ ಸೂರ್ಯ ಮೀನಾ ಇಬ್ರು ಜಗಳಾಡ್ತಾ ಇದ್ರು ಅಂದಾಗ, ಜಗಳ ಮಾಡ್ತಾ ಇದ್ರಾ, ನನಗೆ ಯಾರು ಹೇಳೇ ಇಲ್ವಲ್ಲ ಮನೇಲಿ ಬೆಳಗ್ಗೆಯಿಂದ ಅಂತಾರೆ ರಂಗನಾಥ್. ಆಗ ರಂಗನಾಥ್, ಲೇ ಸೂರ್ಯ, ಮೀನಾ ಹತ್ರ ಜಗಳ ಮಾಡ್ದ ಅಂತ ಕೇಳ್ತಾರೆ. ಆಗ ಸೂರ್ಯ, ಇಲ್ಲಪ್ಪ ನಾನೇನು ಜಗಳ ಮಾಡಲಿಲ್ಲ, ಅವಳೇ ನನ್ನ ಮೇಲೆ ಬೆಳಗ್ಗೆ ಸಿಟ್ಟು ಮಾಡ್ಕೊಂಡಿದ್ಲು. ಅಲ್ಲ ಕಣೋ ಸೂರ್ಯ, ಅವಳು ಕಾರಣ ಇಲ್ದಲೆ ಏನು ಆ ಥರ ಎಲ್ಲ ಕೋಪ ಮಾಡ್ಕೊಳಲ್ಲ, ನೀನೇನೋ ಮಾಡಿರ್ತೀಯ, ಏನು ಮಾಡಿದೆ ಅಂತ ಹೇಳು ಅಂತಾರೆ. ಆಗ ಸೂರ್ಯ ಬೆಳಗ್ಗೆ ನಡೆದಿದ್ದೆಲ್ಲ ಹೇಳ್ತಾನೆ. ಆಗ ರಂಗನಾಥ್ಗೆ ಕೋಪ ಬಂದು, ಸೂರ್ಯ, ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವೇನೋ, ಮದುವೆ ಆಗಿ 1 ವರ್ಷ ಆದರೂ ಇನ್ನೂ ಅದನ್ನೇ ಹೇಳ್ತಾ ಇದೆಯಾ ನೀನು, ಈ ಥರ ಎಲ್ಲ ಹೇಳಿದ್ರೆ ಮೀನಂಗೆ ಬೇಜಾರಾಗಲ್ವೇನೋ, ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ನೀನು 1000 ಸರಿ ಹೇಳಿದ್ದೀನಿ ಅಂತಾರೆ ರಂಗನಾಥ್. ಆಗ ಸೂರ್ಯ, ಇಲ್ಲಪ್ಪ, ಏನೋ ಮಿಸ್ ಆಗಿ ಮಾತಾಡ್ಬಿಟ್ಟೆ, ತಮಾಷೆಗೆ ಮಾತಾಡ್ಬಿಟ್ಟೆ ಅಂದಾಗ, ನಿನಗೆಲ್ಲದೂ ತಮಾಷೆನೆ, ಮಾತಾಡ್ಬೇಕಾರೆ 100 ಸರಿ ಯೋಚನೆ ಮಾಡಿ ಮಾತಾಡು, ನಿನಗೆ ಬೇರೆ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ, ಆದರೂ ನೀನು ಕೇಳೋದಿಲ್ಲ ಅಂತಿರುವಾಗಲೇ ಶಾಂತಿ, ರೀ, ಅವ್ನ ಮನಸ್ಸಲ್ಲಿರೋದೇ ತಾನೇ ಬಾಯಲ್ಲಿ ಬಂದಿದ್ದು, ನೀವು ಅವಳನ್ನ ಇವನ್ ತಲೆ ಕಟ್ಬಿಟ್ರಿ, ಅದಕ್ಕೆ ಅವನು ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತಿರುವಾಗಲೇ ರಂಗನಾಥ್, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ, ನಾನು ಸೂರ್ಯ ಮಾಡಿರೋದು ತಪ್ಪು ಅಂತ ಹೇಳ್ತಿರುವಾಗ ನೀನು ಬಂದು ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಬೇಡ, ಪಾಪ ಹುಡುಗಿ ಎಷ್ಟಂತ ತಡ್ಕೊಳ್ಳುತ್ತೆ, ನೀನು ಅನ್ನೋದನ್ನೆಲ್ಲ ಅನಿಸ್ಕೊಂಡು ಅವಳು ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾಳೆ ಅಂತ ಬೈತಿರ್ತಾರೆ. ಆಗ ಶಾಂತಿ, ರೀ, ನನ್ನ ಮೇಲೆ ಯಾಕೆ ಇಷ್ಟೊಂದು ಕಿರ್ಚ್ಕೊಂತ ಇದ್ದೀರಾ, ನಾನೇನು ಅಂದಿರ ನಾವು ಅವನನ್ನು ಕೇಳಿ ಅಂತ ಹೇಳ್ತಾರೆ. ಆಗ ಸೂರ್ಯ, ಅಪ್ಪ ಅಸಲು ಏನು ಇಟ್ಕೊಂಡು ಮಾತಾಡ್ಲಿಲ್ಲಪ್ಪ, ಬಾಯಿ ತಪ್ಪೇನೋ ಒಂದು ಮಾತು ಹೇಳ್ಬಿಟ್ಟೆ, ಅದಕ್ಕೆ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿರಲಿಲ್ಲ ಅಂತಾನೆ. ಆಗ ರಂಗನಾಥ್, ಆಗಲ್ಲ ಸೂರ್ಯ, ನಾವು ಇಷ್ಟಪಟ್ಟವರು ಏನಾದರೂ ಒಂದು ಮಾತಂದರೆ ಅದೇ ಮನಸ್ಸಲ್ಲಿ ಸಾಯೋವರೆಗೂ ಉಳ್ಕೊಂಡ್ಬಿಡುತ್ತೆ, ನಮಗಾಗದೇ ಇರೋರು ಏನಂದ್ರು ಅದು ನಮಗೆ, ನಾವು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಬಿಲ್ದೆ ಇರೋ ನಾಲ್ಗೆ ಇದೆ ಅಂತ ಏನು ಬೇಕಾದರೂ ಮಾತಾಡಬಾರ್ದು ಅಂತ ರಂಗನಾಥ್ ಹೇಳ್ತಾರೆ. ಆಗ ಸೂರ್ಯ, ಅಪ್ಪ ಏನಪ್ಪ ನೀನು ಏನೇನೋ ಹೇಳ್ತಾ ಇದೆಯಾ, ನಂಗೆ ತುಂಬ ಭಯ ಆಗ್ತಿದೆ ಅಂತಾನೆ ಸೂರ್ಯ. ಈ ಕಡೆ ರೋಹಿಣಿ ಶಾಂತಿ ಹತ್ರ ಬಂದು, ಅತ್ತೆ ನಿಜವಾಗ್ಲೂ ಮೀನವ್ರ ಮನೆ ಬಿಟ್ಟು ಹೋಗಿದಾರ ಅಂತ ಕೇಳ್ತಾಳೆ. ಆಗ ಶಾಂತಿ, ನನಗೂ ಹಂಗೆ ಅನಿಸ್ತಿದೆ ಕಣಮ್ಮ, ಅವಳು ಯಾವಾಗಲೂ ಬಿಟ್ಟು ಹೋಗ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಇವಾಗ ಹೋಗಿದ್ದಾಳೆ. ಇನ್ನೊಂದು ಕಡೆ ರವಿ ಸೂರ್ಯನ ಹತ್ರ ಬಂದು, ಲೇ ಸೂರ್ಯ, ಅದಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನೋಡಿದೆನೋ ಅಂದಾಗ, ಅಷ್ಟೊತ್ತಿಗೆ ಕನಕ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ಬಾವಾ, ಅಕ್ಕ ಊರಲ್ಲಿಲ್ಲ, ಅಕ್ಕ ಕಾಣ್ತಾ ಇಲ್ಲ ಅಂದರೆ ನನಗೆ ಆ ಬಡ್ಡಿ ಬದೇಶನ್ ಮೇಲೆ ಡೌಟ್ ಬರ್ತಾ ಇದೆ, ಅವನು ಸ್ವಲ್ಪ ದಿನ ಊರಲ್ಲಿರಲಿಲ್ಲ, ಬುಧವಾರ ತಾನೇ ಊರಿಗೆ ಬಂದಿದ್ದಾನಂತೆ ಅಂತ ಜನ ಮಾತಾಡ್ತಾ ಇದ್ರು, ಅವನು ಕೊನೆಯದಾಗ ನಿಮ್ಮ ಹತ್ರನೇ ಹೊಡೆತ ತಿಂದಿರೋದು, ಆ ಕೋಪಕ್ಕೆ ಏನಾದರೂ ಅಕ್ಕಂಗೆ ಏನಾದರೂ ಮಾಡಿದಾನ ಅಂತ ಭಯ ಆಗ್ತಾ ಇದೆ ಅಂತ ಬಾವ ಭಯ ಆಗ್ತಾ ಇದೆ ಎಂದಾಗ ಸೂರ್ಯ, ಸರಿ ನಾನು ನೋಡ್ಕೊತೀನಿ, ನೀವೇನು ಭಯ ಪಟ್ಕೋಬೇಡಿ ಅಂತ ಫೋನ್ ಕಟ್ ಮಾಡಿ, ಅಪ್ಪ ನಾನೊಂದು ಕಡೆ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತೇಳಿ ಅಲ್ಲಿಂದ ಸೂರ್ಯ ಹೋಗ್ತಾನೆ. ಆಗ ರವಿ, ನಾನು ಬರ್ತೀನಿ ಇರೋ ಸೂರ್ಯ ಅಂತಾನೆ. ಬೇಡ ಕಣೋ, ನಾನೇ ಹೋಗಿ ಬರ್ತೀನಿ ಅಂತೇಳಿ ಚೇತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸೂರ್ಯ ಚೇತನ್ ಹೋಗ್ತಾ ಇರ್ಬೇಕಾದ್ರೆ, ಚೇತನ್ ಮೀಟ್ರ್ ಮಾದೇಶ ಏನಾದರೂ ಮಾಡಿದ್ದಾನೆ ಅಂತ ನೀನು ಅನ್ಕೊಂತೀಯೇನೋ ಸೂರ್ಯ ಅಂತ ಕೇಳ್ತಾ ಇರ್ತಾನೆ. ಆಗ ಸೂರ್ಯ, ಹೋದ್ವಾರ ಏನು ಊರಿಗೆ ಬಂದಿದ್ದಾನೆ ಅಂದ್ಕಣೋ, ನನ್ನ ಮೇಲೆ ದ್ವೇಷಕ್ಕೆ ಮೀನಂಗೆ ಏನಾದರೂ ಮಾಡಿರ್ಬೋದಾ ಅಂತ ಭಯ ಕಣೋ ಅಂತ ಸೂರ್ಯ ಹೇಳ್ತಾನೆ. ಅಂತ ಹೇಳಿ ಸೂರ್ಯ ಟೆನ್ಷನ್ ಇಂದಾನೆ ಹೋಗ್ತಾ ಇರ್ತಾನೆ. ಈ ಕಡೆ ರಂಗನಾಥ್ ಮೀನಾ ಬರ್ತಾಳೋ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಊಟ ಮಾಡದೆ ಓಡಾಡ್ತಾ ಇರ್ತಾರೆ. ಅಲ್ಲಿ ಶಾಂತಿ ಬಂದು, ರೀ, ಏನ್ರಿ ನೀವು ಊಟ ಮಾಡದೆ ಸುಮ್ಮನೆ ಓಡಾಡ್ತಾ ಇದ್ದೀರಾ, ಊಟ ಮಾಡಿದ್ರೆ ಇಷ್ಟೊತ್ತಿಗೆ ಕರ್ಗೆ ಹೋಗಿರೋದು. ಆಗ ರಂಗನಾಥ್, ನಂಗೆ ಊಟ ಬೇಡ ಕಣೆ ಅಂತ ಹೇಳ್ತಿರುವಾಗ ರವಿ, ಅಪ್ಪ ನೀವು ಊಟ ಮಾಡಪ್ಪ, ನೀವು ಮಾತ್ರ ತಗೋಬೇಕು, ಅದಕ್ಕೆ ಬರ್ತಾರೆ, ನೀವು ಊಟ ಮಾಡಿಯಪ್ಪ ಅಂತ ಹೇಳಿದಾಗ, ಯಾಕೋ ನನಗೆ ಹಸಿವಿಲ್ಲ ಕಣ ರವಿ, ತುಂಬ ಭಯ ಆಗ್ತಾ ಇದೆ, ಇಷ್ಟೊತ್ತಾದರೂ ಮೀನಾ ಮನೆಗೆ ಬಂದಿಲ್ಲ, ಎಲ್ಲೋದ್ಲೋ ಏನಾದ್ಲು ಅಂತ ನಂಗೆ ಭಯ ಆಗ್ತಾ ಇದೆ ಅಂದಾಗ, ರವಿ, ನನಗೂ ಹಂಗೆ ಅನಿಸ್ತಿದೆಯಪ್ಪ, ಅದಕ್ಕೆ ಇಷ್ಟೋ ತನಕ ಯಾವಾಗಲೂ ಹೋಗ್ತಾ ಇರಲಿಲ್ಲ, ಇಷ್ಟೊತ್ತಿಗಾಗಲೇ ಮನೆಗೆ ಬಂದಿರೋರು, ಅದಕ್ಕೆ ಎಲ್ಲಿ ಹೋಗಿರ್ಬೋದು ಅಂತ ರವಿ ಹೇಳ್ತಿರುವಾಗಲೇ ಶಾಂತಿ ಬಂದು, ಅಯ್ಯೋ ಅವಳು ಇವನ ಜೊತೆ ಇಷ್ಟು ದಿನ ಜೀವನ ಮಾಡಿದ್ದೇ ಹೆಚ್ಚು, ಇವ್ನು ಹೇಳ್ದಂಗೆ ಕೇಳಿಸ್ಕೊಂಡು ನನ್ನ ಆಡ್ದಂಗೆ ಆಟ ಆಡಿಸ್ಕೊಂಡಿರೋಣ ಅಂದ್ಕೊಂಡಿದ್ಲು, ಆದರೆ ಇವನು ಒಂದಿನ ಇರೋ ಥರ ಇನ್ನೊಂದು ದಿನ ಇರ್ತಿರ್ಲಿಲ್ಲ, ಇವನ ಕೈಯಲ್ಲಿ ಇದನ್ನು ಬದಲಾಯಿಸೋಕ್ಕಾಗಲ್ಲ ಅಂತೇಳಿ ಮನೆ ಬಿಟ್ಟು ಓಡೋಗಿದ್ದಾಳೆ. ಆಗ ರಂಗನಾಥ್ಗೆ ಕೋಪ ಬಂದು, ಲೇ ಶಾಂತಿ, ನಿಂಗೆ ಬಾಯಲ್ಲಿ ಒಳ್ಳೆ ಮಾತೆ ಬರೋದಿಲ್ವಾ, ಏನೇ ಮನೆ ಸೊಸೆ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತೀಯಾ, ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಮನೆತನದ ಕತೆ ಗೌರವ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ, ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಬೇಡ್ವೆ, ನಮ್ಮ ಮನೆ ಸೊಸೆನೇ ಓಡೋದ್ಲು ಅಂತೆಲ್ಲ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವೇನೆ ಅಂತ ರಂಗನಾಥ್ ಬೈತಿರುವಾಗ, ಅಪ್ಪ ನೀನು ಟೆನ್ಷನ್ ಮಾಡ್ಕೋಬೇಡಪ್ಪ ಅಂತ ರವಿ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್, ನೋಡೋ ಇವಳು ಸ್ವಪ್ನ, ಇವಳು ಸೊಸೆ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದಾಳೆ, ಎಷ್ಟು ಕೀಳ್ಮಟ್ಟಕ್ಕೆ ಇಳಿದಿದ್ದಾಳೆ ಅಂತ ಬೈತಾ ಇರ್ತಾರೆ. ಆಗ ಶಾಂತಿ, ರೀ, ನಾನೇನು ಬೇಕಂತ ಕತೆ ಕಟ್ಟಿ ಹೇಳ್ತಾ ಇದ್ದೀನಿ, ಇರೋದನ್ನೇ ತಾನೇ ಹೇಳ್ತಾ ಇರೋದು, ಇವಳ ಜೊತೆ ಬಾಳಕ್ಕಾಗದೆ ಓಡೋಗಿದ್ದಾಳೆ ಅಂತಿರುವಾಗ
ರಂಗನಾಥ್ ಟೆನ್ಷನ್ ಆಗಿ ನೀನು ಮಾತಾಡಬೇಡ್ವೆ ಅಂತ ಹೇಳ್ತಿರುವಾಗಲೇ ರವಿ ಅಮ್ಮ ನೀನು ಸುಮ್ಮನಿರು ಮಾತಾಡಬೇಡ ಅಂತೇಳಿ ಅಪ್ಪ ನೀನು ಟೆನ್ಷನ್ ತೊಗೋಬೇಡಪ್ಪ ಬಾರಪ್ಪ ಕೂತ್ಕೊ ಅಂತೇಳಿ ರಂಗನಾಥ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ಅಲ್ಲಿ ಮನೋಜ ಬಂದು ಅಮ್ಮ ನೀನು ಬಾಯಿಲಿ ಈ ಕಡೆ ಅಂತೇಳಿ ಕರ್ಕೊಂಡೋಗಿ ಸೈಡ್ಗೆ. ಆವಾಗ ಶಾಂತಿ ಏನು ಮನೋಜ ಅಂತ ಕೇಳಿದಾಗ ಅಮ್ಮ ಮೀನಾ ಏನಾದರೂ ಲೆಟ್ರ್ ಗಿಟ್ರು ಬರ್ದಿಟ್ಟೋಗಿದ್ದಾಳ ಹುಡುಕ್ಬೇಕಿತ್ತು ಕಣಮ್ಮ. ಆಗ ಶಾಂತಿ ಶಾಕಾಗಿ ಲೆಟ್ರ ಏನಕ್ಕೋ ಯಾವ ಲೆಟ್ರು ಅಂತ ಕೇಳ್ತಿರುವಾಗ ಅಷ್ಟೊತ್ತಿಗೆ ರೋಹಿಣಿ ಅಲ್ಲ ಮನೋಜ್ ಅವರೇ ಲೆಟ್ರೆಲ್ಲ ಯಾಕೆ ಬರ್ದಿಟ್ಟು ಹೋಗ್ತಾರೆ ಮನೋಜ್ ಮೀನಾ ಅಂತ ಕೇಳ್ತಿರುವಾಗಲೇ ಹೌದು ಅವ್ರ ಅಮ್ಮ ಏನು ಬೇರೆ ದೇಶದಲ್ಲ ಇದರಲ್ಲೇ ಇಲ್ಲೇ ತಾನೇ ಇರೋದು ಲೆಟ್ರ್ ಯಾಕೆ ಬರ್ದಿಟ್ಟು ಹೋಗ್ತಾಳೆ ಅವಳು ಅಂತ ಅಂತಿರ್ತಾಳೆ ಶಾಂತಿ. ಆಗ ಮನೋಜ್ ಅಯ್ಯೋ ನಾನು ಆ ಥರ ಹೇಳ್ತಾ ಇಲ್ಲ ಈ ಮನೆ ಬಿಟ್ಟು ಹೋಗೋರೆಲ್ಲ ಒಂದು ಲೆಟ್ರ್ ಬರ್ದಿಟ್ಟು ಹೋಗ್ತಾರೆ ಆ ಥರ ಏನಾದರೂ ಬರ್ದಿಟ್ಟು ಹೋಗೋರ ಅಂತ ಹೇಳ್ದೆ ಅಷ್ಟೇ. ಆಗ ಶಾಂತಿ ಅಯ್ಯೋ ಯಾಕೋ ಈಗೆಲ್ಲ ಮಾತಾಡ್ತಿದ್ಯಾ ಅಂದಾಗ ಅಲ್ಲಮ್ಮ ನೀನು ಲಾಸ್ಟಲ್ಲಿ ಅವ್ರು ಮನೆ ಬಿಟ್ಟು ಹೋಗೋ ಮುಂಚೆ ನೀವೇನೋ ಬೈದ್ರಿ ಅಂತ ಹೇಳ್ತಿದ್ದೆ ಸೂರ್ಯ ಅದಕ್ಕೆ ಈಗ ಕೇಳ್ತಾ ಇದ್ದೀನಿ. ಇಷ್ಟಕ್ಕೆಲ್ಲ ನಮ್ಮ ಅತ್ತೆ ಮನೆಯವರೇ ಕಾರಣ ನಮ್ಮ ಅತ್ತೆನೇ ಕಾರಣ ಅಂತ ಬರೆದಿಟ್ಟು ಅವಳೆಲ್ಲರೂ ಹೋಗ್ಬಿಟ್ಟಿದ್ರೆ ನಿನಗೆ ಸುಮ್ಮನೆ ಬಿಡ್ತಾರೇನಮ್ಮ ಅಂತ ಅಂದಾಗ ಶಾಂತಿಗೆ ಶಾಕ್ ಆಗ್ಬಿಡುತ್ತೆ. ಆಗ ರೋಹಿಣಿ ಅವರು ಏನು ಮನೋಜ್ ಈ ರೀತಿ ಎಲ್ಲ ಮಾತಾಡ್ತಿದ್ರೆ ಮೀನ ಯಾಕೆ ಈ ರೀತಿ ಎಲ್ಲ ಮಾಡ್ಕೊತಾರೆ ರೋಹಿಣಿ ಕೇಳಿದಾಗ ಮನೋಜು ಆಗಲ್ಲ ರೋಹಿಣಿ ಅವ್ರ ಮನೇಲಿ ಈ ಥರ ಆಗಿದೆ ಅಲ್ವಾ ಅವ್ರ ಅಪ್ಪನ ಇದೇ ಥರ ತಾನೇ ರೈಲ್ವೆಗೆ ತಲೆ ಕೊಟ್ಟು ಹೋಗಿದ್ದು ಅವಳು ಅದೇ ಥರ ನಮ್ಮ ಅಮ್ಮನ ಹೆಸರು ಏನಾದರೂ ಬರ್ದಿಟ್ಟು ಹೋಗಿದ್ರೆ ಪೊಲೀಸ್ನವರು ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಷ್ಟು ನಮ್ಮ ಅಮ್ಮನ್ನೇ ತಾನೇ ಹಿಡ್ಕೊಂಡು ಹೋಗೋದು ಅಂದಾಗ ಶಾಂತಿ ಭಯ ಪಟ್ಕೊಂಡು ಲೇ ಮನೋಜ್ ಯಾಕೋ ಇದೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ನೀನು ಅಂದಿಲ್ಲ ಕಣ ಅವಳಿಗೆ ಆ ಸೂರ್ಯನೇ ಅವಳ ಹತ್ರ ಜಗಳ ಮಾಡಿದ್ದು ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋಗಿ ಕೂತಿರ್ಬೋದು ಸಮಾಧಾನ ಆದ್ಮೇಲೆ ಅವಳೇ ಬರ್ತಾಳೆ ಅದಕ್ಕೆ ನೀನು ಇಷ್ಟೆಲ್ಲ ಕತೆ ಕಟ್ಟಿ ಹೇಳ್ತಾ ಇದೆಯಲ್ಲೋ ನಮ್ಮನ್ನೆಲ್ಲ ಭಯಪಡಿಸ್ತಾ ಇದೆಯಲ್ಲ ಮಲ್ಕೋಗು ಅಂತೇಳಿ ಶಾಂತಿ ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಚೇತನ್ನು ಮತ್ತೆ ಸೂರ್ಯ ಇಬ್ರು ಬಡ್ಡಿ ಮಾದೇಶನ್ ಮನೆ ಹತ್ರ ಬರ್ತಾರೆ. ಆಗ ಸೂರ್ಯ ಇವನೇನಾದ್ರೂ ಮೀನಂಗೆ ಏನಾದರೂ ಮಾಡಿದಾನೆ ಅಂತ ಗೊತ್ತಾದ್ರೆ ಇವ್ನು ಇಲ್ಲೇ ಊತಾಕ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದ ಬಡ್ಡಿ ಮಾದೇಶನ್ ಕಡೆ ಹುಡುಗರು ಏ ಸೂರ್ಯ ಏನೋ ಇದು ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾರೆ. ಆಗ ಮೀಟ್ರು ಮಾದೇಶ ಎಲ್ಲೋ ಅಂತ ಕೇಳ್ತಾನೆ. ಆಗ ಬಡ್ಡಿ ಮಾದೇಶನ್ ಕಡೆಯವರು ಅಣ್ಣ ಊರಲ್ಲಿಲ್ಲ ಅಂತ ಹೇಳ್ತಾರೆ. ಹೋದ ವಾರನೇ ಬಂದಿದೆ ಅಂತ ಎಲ್ಲ ಸುದ್ದಿ ಗೊತ್ತಾಗಿದೆ. ಮೀನನ್ ಏನೋ ಮಾಡಿದ್ರಿ ಮೀನನ ಅದೆಲ್ಲ ನಮಗೆ ಗೊತ್ತಿಲ್ಲ ಮೊದಲು ನೀನು ಇಲ್ಲಿಂದ ಹೊರಡು ಅಂತಾರೆ. ಆಗ ಚೇತನ್ ಲೇ ಸೂರ್ಯ ಇವ್ರೇನೋ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಡೌಟ್ ಬರ್ತಾ ಇದೆ ಇವನು ಒಳಗಡೆನೇ ಇರ್ತಾನೆ ಕಣೋ ಅಂತ ಹೇಳ್ತಾನೆ. ಆಗ ಇಲ್ಲಿ ಯಾರು ಇಲ್ಲ ರೈಟ್ ಹೇಳ್ರಿ ಅಂದಾಗ ಏಯ್ ಮೀನ ಇಲ್ರೋ ಏನೋ ಮಾಡಿದ್ರಿ ಅಂತ ಕೇಳ್ತಾನೆ ಸೂರ್ಯ. ಆಗ ಸೂರ್ಯ ಅವ್ರಿಗೆ ಒಂದೆರಡು ಕೊಡ್ತಾನೆ. ಅವಾಗ ಕೊಟ್ಟು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದಾಗ ಬಡ್ಡಿ ಮಾದೇಶ ಮೈ ತುಂಬ ಬ್ಯಾಂಡೇಜ್ ಹಾಕೊಂಡು ಮಲಗಿರ್ತಾನೆ. ಒಳಗೆ ಹೋದ ತಕ್ಷಣ ಬಡ್ಡಿ ಮಾದೇಶ ಕಂಡ್ಬಿಟ್ಟು ಸೂರ್ಯನ್ ನೋಡಿ ಏಯ್ ನೀನ್ ಯಾಕೋ ಇಲ್ಲಿಗೆ ಬಂದೆ ಅಂತ ಅಂತಿರ್ತಾನೆ. ಆಗ ಸೂರ್ಯ ಶಾಕ್ ಆಗಿ ನಿಂತಿರ್ತಾನೆ. ಚೇತನ್ ಏನಾಯ್ತು ಈ ಥರ ಮಲಗಿದಾನೆ ಇವನು ಅಂತ ಕೇಳಿದಾಗ ಅವ್ನು ಮಾದೇಶನ್ ಕಡೆ ಹುಡುಗರು ಎಲ್ಲ ಸೂರ್ಯನಿಂದಾನೆ ಅಣ್ಣ ನಮ್ಮ ಏರಿಯಾದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದ ಎಲ್ಲ ಈ ಸೂರ್ಯನಿಂದಾನೆ ಅಂತ ಬೈತಾ ಇರ್ತಾರೆ. ಆಗ ಏನ್ರ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಅಣ್ಣ ಅವನ ಕಡೆ ಬಡ್ಡಿ ಕೊಟ್ಟಿದ್ರು ಬಡ್ಡಿ ಕೇಳಕ್ ಹೋದಾಗ ಬೈದಿದ್ದಾರೆ ಆದರೂ ಬಿಟ್ಟಿಲ್ಲ. ಅಣ್ಣ ವಾಪಸ್ ಬರ್ಬೇಕಾದ್ರೆ ಕಾರ್ ಮೇಲೆ ಲಾರಿ ಹತ್ತಿಸಿದ್ದಾರೆ. ಅಣ್ಣ ಬದುಕಿದ್ದೇ ಹೆಚ್ಚು 3 ತಿಂಗಳು ಅಣ್ಣ ಬೆಡ್ ರೆಸ್ಟಲ್ಲೇ ಇರ್ಬೇಕಂತೆ ಅಂತ ಮಾದೇಶನ್ ಕಡೆ ಹುಡುಗರು ಹೇಳಿದಾಗ ಸೂರ್ಯ ಇದೆಲ್ಲ ಆಗಿ ಎಷ್ಟು ದಿನ ಆಯ್ತು ಅಂತ ಕೇಳ್ತಾನೆ. ಆಗ ಇದು 3 ದಿನ ಮುಂಚೆನೇ ಆಯ್ತು ಅಂತ ಹೇಳ್ತಾರೆ. ಆಗ ಸೂರ್ಯನ್ಗೆ ಓ ಇವನು ಈ ಕೆಲಸ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಆಗ ಸೂರ್ಯ ಬೇಜಾರು ಮಾಡ್ಕೊಂಡು ಆಚೆ ಬರ್ಬೇಕಾದ್ರೆ ಲೇ ಚೇತು ಎಲ್ಲೋದ್ಲೋ ಮೀನಾ ಬೇಜಾರು ಮಾಡ್ಕೊಂಡೇ ಹೋದ್ಲೇನೋ ಎಲ್ಲೋದ್ಲೋ ಒಂದು ಗೊತ್ತಾಗ್ತಾ ಇಲ್ವಲ್ಲೋ ಎಲ್ಲಿದ್ದಾಳೆ ಏನು ಅಂತ ತುಂಬ ಬೇಜಾರು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಇರ್ತಾನೆ ಸೂರ್ಯ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.